ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಜ್ಞಾನಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತೊಂದು ಮಹತ್ತರವಾದ ವಿಷಯದ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಅದೇನಪ್ಪ ಅಂದರೆ, ಯಾರು ಕಾಲ್ಗುಣ ಚೆನ್ನಾಗಿದೆ, ಜನ ಯಾರ ಕಡೆಗೆ ಒಲವಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ನೋಡಿ, JDS ಪಕ್ಷ ಈ ಹಿಂದೆ BJP ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿದ್ದಾರೆ ಗೊತ್ತಿದೆ. ಅದೇನು ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ. 50-50 ಅಂತೇಳಿ, ಅರ್ಧ ಅಂತೇಳಿ JDS ಪಕ್ಷಕ್ಕೇನೆ ಬ್ಯಾಟಿಂಗ್ ಮಾಡೋಕ್ಕೆ ಕೊಟ್ಟರು. ನೀವೇನೇ ಆಡಳಿತ ಮಾಡಿ ಅಂತೇಳಿ. ಇವ್ರದ್ದು ಆಡಳಿತಾವಧಿ ಮುಗಿದ ಮೇಲೆ ನಿಜವಾಗಿ ಇವರು ಪ್ರಾಮಾಣಿಕವಾಗಿ ಅಧಿಕಾರನ ಹಸ್ತಾಂತರ ಮಾಡಿಕೊಟ್ರ. ಯಡಿಯೂರಪ್ಪ 20 ತಿಂಗಳು, ಕುಮಾರಸ್ವಾಮಿ 20 ತಿಂಗಳು ಈ ರಾಜ್ಯನ ಆಳಬೇಕು ಅಂತ. ಕುಮಾರಸ್ವಾಮಿಯವ್ರ ಅವಧಿ ಮುಗಿಯೋ ತನಕ ಚೆನ್ನಾಗಿಯೇ ಇತ್ತು ವಾತಾವರಣ. ಆಮೇಲೆ ಅವಧಿ ಮುಗಿದು ಬಂತು ನೋಡಿ, ಕೊಡಲಿಲ್ಲ ಅವ್ರ ಅಧಿಕಾರನ ಯಡಿಯೂರಪ್ಪನಿಗೆ. ಕಾಡಿ ಬೇಡಿ ಏನೆಲ್ಲ ಮಾಡಿದ್ರು ಕೂಡ ಅಧಿಕಾರ ಕೊಡಲೇ ಇಲ್ಲ. ಕೊನೆಗದು ಮಧ್ಯಂತರ ಚುನಾವಣೆ ಕಡೆ ಹೊರಟೋಗ್ಬಿಡ್ತು. ಒಂದು ಇವ್ರದ್ದು, ಇದು ಒಂದನೇದು. ಎರಡನೇದು ಹೇಳಬೇಕು ಅಂದರೆ, ಕಾಂಗ್ರೆಸ್ ಸರ್ಕಾರ ಜೊತೆಗೆ ಸೇರಿ ಮೈತ್ರಿ ಸರ್ಕಾರ ಮಾಡಿದರು. ಆಗಲೂ ಸಹ ಕುಮಾರಸ್ವಾಮಿಗೇ ಮುಖ್ಯಮಂತ್ರಿ ಪಟ್ಟ ಕಟ್ಟಿದರು. ಆಗ JDS ಸ್ವಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಇವ್ರ ಕುಟುಂಬದವರು 4-5 ಖಾತೆ ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ಬೇಡಿಕೆ ಇಟ್ಟರು. ಬೇಡಿಕೆ ಇಟ್ಟದ್ದಲ್ದೇನೆ ಕಾಂಗ್ರೆಸ್ನಲ್ಲಿದ್ದಂಥ ಸಚಿವರು ಇವರು ಸಲಹೆ ಇಲ್ದಲೇ ಯಾವುದೂ ಕೆಲಸ ಮಾಡಬಾರ್ದು ಅಂತ ಕೂಡ ನಿರ್ಬಂಧ ಇರಬಿಟ್ರು. ನಿರ್ಬಂಧ ಇರೋದೇನೋ ದೇವಸ್ಥಾನಗಳಿಗೆ ಸುತ್ಕೊಂತ ಪೂಜೆಗಳು ಮಾಡಿಸೋದೇನೋ, ನಾವು ದೇವರಲ್ಲಿ ಅಪಾರ ಭಕ್ತಿ ಇರುವರು ಅಂತೇಳಿ ಮಾಡ್ಕೊಂಡು ಅವ್ರ ವೈಯಕ್ತಿಕ ವಿಚಾರ ಅದು, ದೇವಸ್ಥಾನಕ್ಕೆ ಹೋಗಿ ಮಾಡೋದು. ಆದರೆ ಇವರು ಕಿರುಕುಳಕ್ಕೆ ತಡಿಲಾರ್ದೇನೆ ಕಾಂಗ್ರೆಸ್ನಲ್ಲಿ ಸಚಿವರಾಗಿದ್ದಂಥ ಸಚಿವರುಗಳು ರಾಜೀನಾಮೆ ಕೊಟ್ಟು ಇವರು ಸವಸನೇ ಬೇಡ ನಮಗೆ ಅಂತೇಳಿ ರಾಜೀನಾಮೆ ಕೊಟ್ಟು ಹೋಗಿದ್ದನ್ನು ಯಾರೂ ಮರೆಯೋಂಗಿಲ್ಲ, ಯಾರೂ ಮರೆಯೋಕ್ಕಾಗೋದೇ ಇಲ್ಲ. ನೋಡಿರಲ್ಲ, ಒಂದು 5-6 ಸಚಿವರು ಹೋಗೇ ಬಿಟ್ರು ಕಾಟಕ್ಕೆ. ಆಗನೂ ಸಹ ಸರ್ಕಾರ ದಿಕ್ಕಾಪಾಲು ಹೋಗಾಯಿತು. ಮತ್ತು 3ನೇ ಬಾರಿಗೆ ಎಲೆಕ್ಷನ್ ನಡೆದಾಗ ಕಾಂಗ್ರೆಸ್ಸು ಜಯಬೇರಿ ಹೊಡಿತು. ಜನ ತಿಳ್ಕೊಂಬಿಟ್ರು ಯಾರು ನಿಷ್ಠಾವಂತ ಕೆಲಸ ಮಾಡ್ತಾರೆ ನಿಷ್ಠೆಯಿಂದ ಅಂತೇಳಿ. ಈಗ ಕಾಂಗ್ರೆಸ್ಸನ್ನು ದೂರಕ್ಕೆ ನಿಂತು ಬಿಟ್ಟಿದ್ದಾರೆ. ನೋಡಿ ಹೆಂಗೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಒಂದೇ ತಟ್ಟೆಯಲ್ಲಿ ಕೈ ತೊಳ್ಕೊಂಡು ಅಲ್ಲೇ ನಿಂದನೆ ಮಾಡೋದಿದು. ಇದಕ್ಕೆ ಇನ್ನೊಂದು ಗಾದೆ ಹೇಳ್ತಾರೆ, ಹಗಲಲ್ಲಿ ಉಂಡು ಬಲಲ್ಲಿ ಕೈ ಚಾಚಿದರು ಅಂತೇಳಿ. ಇವರು 19ರಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದಿರಲ್ಲ, ಅವಾಗ ನಿಂಬೆಹಣ್ಣುಗಳನ್ನು ಹಿಂಗೆ ತೂರಾಡೋರು. ಈ ನಿಂಬೆಹಣ್ಣು ಕೆಲಸ ಮಾಡುತ್ತೆ, ಈ ನಿಂಬೆಹಣ್ಣು ಕೆಲಸ ಮಾಡುತ್ತೆ ಅಂತ. ನಿಂಬೆಹಣ್ಣು ಕೆಲಸ ಮಾಡಲಿಲ್ಲ. ಯಾಕಂದರೆ ಇವರು ಮನಸ್ಸು ಸರಿ ಇಲ್ಲ. ಈಗ ಮತ್ತೆ BJPಯಲ್ಲಿ ಸೇರ್ಕೊಂಡಿದ್ದಾರೆ, ಮೈತ್ರಿ ಮಾಡ್ಕೊಂಡಿದ್ದಾರೆ. BJPಗೆ ಏನಾಗುತ್ತೆ ನೋಡಬೇಕು, BJPಯಿಂದ ನೋಡಬೇಕು. ಇವರಲ್ಲಿ ಕಾಲಿಟ್ಟಿದ್ದಾರೆ ಮತ್ತೆ BJP ಒಳಗೆ 2ನೇ ಬಾರಿಗೆ. BJPಯನ್ನು ಎಂತೆಂಥ ಮಾತುಗಳಿಂದ ಇವರು ನೆನೆಸಿದರು. ಆದರೂ ಕೂಡ ಬಿಸಾಕಿ ಶಿವಳೆ ಕುಣ್ಣನಗೌಡ ಅಂತೇಳಿ BJPಯಲ್ಲಿ ಮತ್ತೆ ಹೋಗಿದ್ದಾರೆ ಇವರು. ಜನಗಳಿಗೆ ಗೊಂದಲ ಆಗಿಬಿಟ್ಟಿದೆ. BJPನ
ಜನತಾದಳನ ಬಿ ಜೆ ಪಿನ ಅಂತೇಳಿ ಅದ್ರಾಗ ಎರಡು ಮಿಕ್ಸ್ ಬೇರೆ ಆಗಿಬಿಟ್ಟಿದ್ದಾರೆ. ಹೆಗಲ ಮೇಲೆ ಹಾಕ್ಕೊಳ್ತಕ್ಕಂಥವು ಶಾಲುಗಳು ಈ ರೀತಿ ಗೊಂದಲ ಮಾಡ್ಕೊಂಡಿದ್ದಾರೆ. ಅಂದರೆ ಜೆ ಡಿ ಎಸ್ ಪಕ್ಷದವರಿಗೆ ಬೇಕಾಗಿರೋದು ಅಧಿಕಾರ ಬೇಕು ಇವರಿಗೆ. ಜನಗಳ ಸಮಸ್ಯೆ ಏನು ಅಂತ ಬೇಕಿಲ್ಲ. ನೋಡಿ, ಈ ಕೆಲ ತಿಂಗಳಿಂದೆ ದೇವೇಗೌಡರ ಕುಟುಂಬದವರು ಏನೇನು ಮಾಡಿದ್ದಾರೆ ಅಂತೇಳಿ ಸುದ್ದಿಗಳನ್ನು ಪ್ರಕಟವಾದವು. ಒಬ್ಬ ಅಮಾಯಕ ಕಾರಿಗೆ ಟಚ್ ಮಾಡದ ಅಂತೇಳಿ ಅವನಿಗೆ ಬೈದದ್ದೇನು, ಒಬ್ಬ ರಾಜಕಾರಣಿ ಕುಟುಂಬದವರು ಸ್ವಾಂತವನ ಹೇಳ್ಬೇಕು, ಏನಪ್ಪ ಏನಾಯಿತು ಅಂತೇಳಿ ಅವನನ್ನೆಲ್ಲ ಸಾಯ ಮಟ್ಟಕ್ಕೆ ಶಾಪ ಹಾಕ್ತಾರೆ. ಇದು ನಿಜಕ್ಕೂ ಇವ್ರ ಮನೆತನಿಗೆ ಗೌರವ ತರೋಂಥದ. ಇನ್ನು ಅವ್ರ ಮನೆ ಕಾರ್ ಡ್ರೈವರು, ಆ ಕಾರ್ ಡ್ರೈವರ್ನ ಹೆಂಡತಿಗೆ ಹೊಡೆದಿದ್ದು, ಆಯಮ್ಮಿಗೆ ಅಬಲಿಷನ್ ಆಗಿದ್ದು, ಅವ್ರ ಜಮೀನಿನ ಕಬಳಿಸಿದ್ದು, ಇವೂ ಕೂಡ ಸಾಕಷ್ಟು ಸುದ್ದಿ ಮಾಡಿವು. ರಾಜಕಾರಣಿಗಳ ಕುಟುಂಬ ಹೇಗಿರಬೇಕು ಅಂತೇಳಿ ಅವ್ರು ತಿಳ್ಕೋಬೇಕು. ಜನನ ಹೇಗೆ ತಮ್ಮ ಹತ್ರ ಸೆಳ್ಕೋಬೇಕು, ಮಾತು ಹೇಗಿರಬೇಕು. ಇವ್ರದ್ದು 1.5 ಕೋಟಿ ಕಾರು, ಅವನ ಜೀವಕ್ಕೆ ಬೆಲೆ ಇಲ್ಲ. ಇಂಥವರು ರಾಜಕಾರಣ ಮಾಡೋಕ್ಕೆ ಸರಿಯಾದವರೇ ಅಂತೇಳಿ ಕರ್ನಾಟಕದ ಜನ ಮತದಾರರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಬಾರಿ ಏನಾದರೂ ಇವರು ನೆಲ ಕೆಚ್ಚಿದ್ರು ಅಂದರೆ ಪಕ್ಷ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಿರಬೇಕೋ ಗೊತ್ತಿಲ್ಲ. ಪಕ್ಷದ ಗತಿ ಏನಾಗಬಹುದು. ಈ ರೀತಿ ಪ್ರಾದೇಶಿಕ ಪಕ್ಷಗಳು ಎಷ್ಟೋ ಹುಟ್ಟಿದವು, ಹೇಳಕ್ಕೆ ಹೆಸರಿಲ್ದಂಗೆ ಹೋಗ್ಬಿಟ್ಟಿದ್ದಾವೆ. ಆಲೆ ದೊಡ್ಡ ಪಕ್ಷಗಳ ಜೊತೆಯಲ್ಲಿ ಶೆಡ್ಡುಡಿಯೋಕೆ ಹೋಗಿ ನೆಲ ಕಚ್ಚಿ ಹೋಗಿರೋದಂತೂ ಸತ್ಯ. ಈಗ ಇದೊಂದಿದೆ, ಇವರು ಕಾಂಗ್ರೆಸ್ನವ್ರ ಜೊತೆಗೂ ದೋಸ್ತಿಯಾಗಿದ್ದವರು ಈಗ ದುಶ್ಮನಿಯಾಗಿದ್ದಾರೆ. ಕಾಂಗ್ರೆಸ್ಸನ್ನು ತೆಗೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ತಗೊಳ್ಬೇಕು ನೋಡಿ, ಇವರು ಒಂದತ್ರ ಹೇಳ್ತಾರೆ, ಮಂಜುನಾಥ ಥರ ಇಬ್ಬಿಬ್ಬರ ಹೆಸರನ್ನಾರ ಎಲೆಕ್ಷನ್ ನಿಲ್ಲಿಸ್ತಾಕೊಳ್ತಿದ್ದಾರೆ ಅಂತೇಳಿ. ಇವರು ಕೂಡ ಸುಮಲತಾ ಅನ್ನೋವು 4-5 ಜನ ನಿಲ್ಲಿಸಿದ್ರಲ್ಲ, ಇವರು ಅರ್ಥ ಮಾಡ್ಕೋಬೇಕಾದನ್ನು. ಇನ್ನೊಬ್ಬ ಪಕ್ಷ ಇನ್ನೊಬ್ಬ ಕ್ಯಾಂಡಿಡೇಟ್ ಮೇಲೆ ಸುಮ್ಕೆ ದೂರೋದು ಸರಿಯಲ್ಲ. ಕಾಂಗ್ರೆಸ್ನವ್ರು ಏನು ತಪ್ಪು ಮಾಡಿದ್ದಾರೆ, ಮಳೆ ಬರಲಿಲ್ಲ ಅಂದರೆ ಈಗ ಬಿ ಜೆ ಪಿಯವರು ಕಡೆ ಸುತ್ತಾಡ್ತಿದ್ದೀರಲ್ಲ, ಮಳೆ ಏನು ಸುರಿತಾ ಇದೆಯಾ ನಿಲ್ದಂಗೆ? ಇವ್ರು ಬಿಡಿ, ಕಾಂಗ್ರೆಸ್ನ ಪಾಪ ದರಿದ್ರದವರು, ಇವರು ಅಧಿಕಾರ ಮೇಲೆ ಮಳೆನೇ ಇಲ್ಲ. ಈಗ ನೀವು ಬಿ ಜೆ ಪಿಯವ್ರು ಕಾಲಿಕ್ತಿದಾರಲ್ಲ, ಕಾಲಿಕ್ಕಿತ್ತಾಗೆಲ್ಲ ಮಳೆ ಸುರಿತಾ ಇದೆಯಾ? ಆನೇಕಲ್ ಮಳೆ ಸುರಿತಾ ಇದೆಯಾ? ಅದು ಪ್ರಕೃತಿಗೆ ಬಿಟ್ಟಿದ್ದದು, ಮಳೆ ಬರೋದು ಬಿಡೋದು. ಸುಮ್ಮನೆ ಇನ್ನೊಬ್ಬರನ್ನ ದೂರೋದಲ್ಲ, ಜನಗಳಿಗೆ ದಾರಿ ತಪ್ಪಿಸೋದಲ್ಲ. ಮೊದಲು ನೀವು ರಾಜಕೀಯದಲ್ಲಿ ಹೇಗೆ ಮುಂದುವರಿಬೇಕು, ಜನನ ಯಾವ ರೀತಿ ನಾವು ಮಾತುಕತೆ ಆಡಬೇಕು, ಜನಗಳ ಹತ್ರ ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಎಲೆಕ್ಷನ್ನಲ್ಲಿ ಮಾತ್ರ ಜನಗಳ ಪರವಾಗಿ ಮಾತಾಡೋದಲ್ಲ. ಹೋಗಲಿ, ಇಷ್ಟು ದಿವಸ ಇಷ್ಟೆಲ್ಲ ರೈತರು ಬಡ ಜನಗಳಿದ್ರಲ್ಲ, ಅವ್ರನ್ನ ಹೋಗಿ ಏನಾದ್ರೂ ಅವ್ರ ಕಷ್ಟ ಸುಖ ಕೇಳಿದ್ದೀರಾ? ಈಗ ಹೇಳ್ಬೋದು, ನಾವು ಗೆದ್ದರೆ ಅದು ಮಾಡ್ತೀವಿ, ನಾವು ಗೆದ್ದು ಇದು ಮಾಡ್ತೀವಿ ಅಂತೇಳಿ. ನೀವು ಸೋತಾಗಾದರೂ ಕೂಡ ಆ ಕ್ಷೇತ್ರಕ್ಕೆ ಹೋಗಿ ಜನರ ಏಕಕ್ಷಮ ಏನನ್ನು ಕೇಳತಕ್ಕಂಥ ಕೆಲಸ ಮಾಡಿದ್ದೀರಾ? ಮಾಡಲಿಲ್ಲ. ಈಗ ಯಾವುದೋ ಒಂದು ಪಕ್ಷವನ್ನು ತೆಗಲಿಕ್ಕಂಥ ಜನಗಳಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾಯಿದ್ದೀರಾ. ಇವತ್ತು ಹಬ್ಬಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಬರತಕ್ಕಂಥ 2,000ನ ಕೂಡಿಕೊಂಡು ಗಂಡರ ಕೈ ಕಾಯ್ದಂಗೆ ಹಬ್ಬ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು. ಆಮೇಲೆ ಹಬ್ಬದ ಸಾಮಾನು ತರಲಿಕ್ಕೆ ಒಂದೂರಿಂದ ಒಂದೂರಿಗೆ ಹೋಗೋರಿಗೆ ಎಂಥ ಅನುಕೂಲ ಆಗಿದೆ, ಬಸ್ ಫ್ರೀ. ಇನ್ನು ಸರ್ಕಾರಿ ನೌಕರಿಗೂ ಹೆಣ್ಣು ಮಕ್ಕಳಿಗೆ ಆ ಬಸ್ ಚಾರ್ಜ್ ಉಳಿಪೆ ಆಗಿರೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ.
ಅನುಕೂಲ ಆಗಿದೆ, ಇದು ನಿಮಗೆ ಸೇರ್ಸೋಕ್ಕಾಗ್ತಾ ಇಲ್ಲ. ಕರ್ನಾಟಕನ ದಿವಾಳಿ ಮಾಡ್ತಾರೆ ಒಂದು ಬಿಟ್ಟರೆ ನಿಮಗೆ ಬೇರೆ ಮಾತೇ ಬರೋದಿಲ್ಲ. ಕರ್ನಾಟಕ ದಿವಾಳಿಯಾಗಿದ್ದಿದ್ರೆ ಇನ್ನೂ ಹೆಚ್ಚುವರಿ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಹೇಗೆ ಸಾಧ್ಯ? ಭಾರತ ದೇಶ ಏನು ಸಾಲ ಮಾಡಿಲ್ವೋ? ಮತ್ತು 10 ವರ್ಷದ ಅವಧಿ ಒಳಗಡೆ ಭಾರತದ ಸಾಲ ತೀರಿಸ್ಬೋದಾಗಿತ್ತಲ್ಲ. ಕಾಂಗ್ರೆಸ್ನವರು ಸಾಲ ಮಾಡೋಗಿದ್ದಾರೆ ಅಂತೇಳಿ ಜನಗಳ ದುಡ್ಡಿನಿಂದ ಸಾಲ ತೀರಿಸೋಂಥದ್ದು ಎಲ್ಲರೂ ಮಾಡ್ತಾರೆ. ನನ್ನ ಪ್ರಾಪರ್ಟಿನ ಮಾರಿ ಸಾಲ ತೀರಿಸಿದೆ ಅಂತ ಹೇಳ್ತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಮುಂದೆ ಬರಲಿ ನೋಡುವ. ಇವತ್ತು ರಾಜಕಾರಣಿಗಳ ದುಡ್ಡು ಸ್ವಿಸ್ ಬ್ಯಾಂಕಲ್ಲಿದೆ. ಸ್ವಿಸ್ ಬ್ಯಾಂಕಿಂದ ತರತಕ್ಕಂಥ ಧೈರ್ಯ ಯಾಕೆ ಮಾಡ್ತಾ ಇಲ್ಲ? ತಂದುಬಿಟ್ರೆ ಸಾಲ ಎಲ್ಲ ತೀರೋಗುತ್ತಲ್ಲ. ಅಲ್ಲಿರೋದೆಲ್ಲ ಜನದಿಂದ ಹೊಡೆದಿರೋ ದುಡ್ಡೇ ಸ್ವಿಸ್ ಬ್ಯಾಂಕಲ್ಲಿ. ಯಾಕೆ ಸ್ವಿಸ್ ಬ್ಯಾಂಕಿಂದ ಹಣ ತರ್ತಾ ಇಲ್ಲ? ಮೊದಲನೇ ಎಲೆಕ್ಷನ್ನಲ್ಲಿ ಪ್ರತಿಯೊಬ್ಬರ ಅಕೌಂಟ್ಗೂ 15 ಲಕ್ಷ ಹಾಕ್ತೀನಿ ಅಂತ ಹೇಳಿ ಜನಗಳಿಗೆ ಮರಳು ಮಾಡಿ ಗೆದ್ದಿದ್ದಾಯಿತು. 15 ರೂಪಾಯಿ ಇವತ್ತಿಗೂ ಇಲ್ಲ. 10 ವರ್ಷದ ಲೆಕ್ಕಾಚಾರ ಆಯಿತು. ಇದು ಜನಗಳಿಗೆ ಮಾಡಿದ ಮೋಸ ಅಲ್ವಾ? ಕೊಡ್ತೀನಿ ಅಂದರೆ ಆಸೆ, ಹೊಡ್ತೀನಿ ಅಂದರೆ ಭಯ ಇರ್ತದೆ. ನೀವು 15 ಲಕ್ಷ ಆಗ್ತೀರಿ ಅಂತ ಜನಗಳಿಗೆ ಎಷ್ಟು ಆಸೆ ತೋರಿಸ್ಬಿಟ್ರಿ. ಇನ್ನೂ ಹೇಳ್ತೀರಾ ನಾವು ಪುಕ್ಕಟೆ ಸಿಲಿಂಡರ್ ಕೊಡ್ತೀವಿ ಅಂತೇಳಿ. ಬರೀ 1 ವರ್ಷ ಆಗಿದೆ ಅಪ್ಲಿಕೇಶನ್ ಹಾಕಿ, ಇನ್ನೂ ಸಿಲಿಂಡ್ರ್ ಬಂದಿಲ್ಲ ಅವ್ರಿಗೆ. ಪುಕ್ಕಟೆ ಸಿಲಿಂಡ್ರ್ ಅಂದ್ರೇನು? ಜನಗಳ ಸಬ್ಸಿಡಿ ನಿಲ್ಲಾಗೋಯ್ತು, 1 ರೂಪಾಯಿ ಇಲ್ಲ. ಆ ಸಬ್ಸಿಡಿ ನಮ್ಮ ದುಡ್ಡನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಏನು ದೊಡ್ಡದಲ್ಲ. ಇದು ಕೆಲವು ಜನಗಳಿಗೆ ಈಗಲೂ ತಲೆಯಲ್ಲಿ ಹೋಗಿಲ್ಲ ಏನು ನಡೀತಿದೆ ಇಲ್ಲಿ ಅಂತೇಳಿ. ಯಾರೋ ಹೇಳ್ತಾನೆ ಮೋದಿ ಸಾಹೇಬರು ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಬೆಲೆ ಬಾಳತಕ್ಕಂಥ ಅಣಿವೆ ತಿಂತಾರೆ ಅಂತ. ಅದೇ ಅಣಿವೆ ಬಡವನಿಗೆ ತಿನ್ನೋ ಯೋಗ್ಯತೆ ಅಲ್ವಾ? ಕಡಿಮೆ ರೇಟಿನಲ್ಲಿ ಅದೇ ಅಣಿವೆನ ಮಾರಾಟ ಮಾಡಲಿ, ಅದು ಮಾತ್ರ ಆಗೋದಿಲ್ಲ. ಮಾಡುವ ಏನಾದರೂ ಆಗಲಿ. ಇದು BJP ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಆಡಳಿತ. ಇವರು ಗೆದ್ದ ತಕ್ಷಣವೇ ಸಂವಿಧಾನನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಸಂವಿಧಾನ ಯಾರಪ್ಪನ ಆಸ್ತಿ ಅಲ್ಲ, ಅದು ದೇಶದ ಆಸ್ತಿ. ಅದು ಯಾರ ಕೈಲೂ ಅದನ್ನು ಸಂವಿಧಾನನ ತಿದ್ದುಪಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಿದ್ದುಪಡಿ ಮಾಡೋಂಥ ಕೆಲಸಕ್ಕೆ ಕೈ ಹಾಕಿದರೆ ದೇಶನೇನೇ ದಂಗೆ ಹೇಳುತ್ತೆ. ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಇವರು. ಇನ್ನು ಒಬ್ಬ ಹೇಳ್ತಾನೆ ನಮ್ಮ ಪಕ್ಷ ಬಂದಿದ್ದೇ ಆದರೆ ಮಸೀದಿಗಳನ್ನು ಎಲ್ಲ ನೆಲಸಮ ಮಾಡ್ತೀವಿ ಅಂತೇಳಿ. ಮಸೀದಿಗಳೇನ ಅವ್ರ ಅಪ್ಪನ ಜಾಗದಲ್ಲಿ ಅವ್ರ ಅಪ್ಪ ಏನನ್ನು ಕಟ್ಟಿಕೊಟ್ಟಿದ್ನ ಹಿಡೀಲಿಕ್ಕೆ? ಇದು ಇವತ್ತಿನದಲ್ಲ. ಇದು ರಾಜರ ಕಾಲದಲ್ಲಿ ಕೂಡ ಮಸೀದಿಗಳಿಗೆ ಹೋಗ್ತಕ್ಕಂಥದ್ದು ಪದ್ಧತಿ ನಡೆದು ಬಂದಿದೆ. ಆ ಮಸೀದಿನ ಹೊಡಿಲಿಕ್ಕೆ ಇವರು ಯಾರು? ಇವು ಎಲ್ಲ ಜನಗಳಿಗೆ ದಂಗೆ ಹೇಳಂಥ ಮಾತುಗಳಿವು. ಇದನ್ನು ನಾವು ದೇಶದ ಜನ ಭಾಳ ಆಲೋಚನೆ ಮಾಡಬೇಕಾಗಿದೆ. ಈ BJP ಪಕ್ಷ ಬಂದರೆ ಜನಕ್ಕೇ ಕಿಚ್ಚು ಹಚ್ಚಿ ಒಡೆದಾಡೋ ಕೆಲಸ ಅಂದು ಖಂಡಿತ ಮಾಡ್ತಾರೆ ಅವರು. ಅದರಿಂದ ಈ ಬಾರಿ ದೇಶದ ಜನತೆ, ನಮ್ಮ ಕರ್ನಾಟಕದ ಜನತೆ, ಅದು ನಮ್ಮ ಕನ್ನಡ ಜನತೆನೇ ಭಾಳ ಇರೋದು, ಭಾಳ ಆಲೋಚನೆ ಮಾಡಿ ಮತ ಚಲಾಯಿಸಬೇಕಾದ್ರೆ ಯೋಚನೆ ಮಾಡಿ ಮತ ಚಲಾಯಿಸಿ ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಜೈ ಹಿಂದ್, ಜೈ ಕರ್ನಾಟಕ.